ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈಗ ಪವಿತ್ರ ಗೌಡ ಅವ್ರಿಗೆ ಏನೇನು ಮೆಸೇಜ್ಗಳು ಬರ್ತಿತ್ತು, ಒಂದು ಫೇಕ್ ಅಕೌಂಟ್ ಇಂದ ಗೌತಮ್ ಅನ್ನೋ ಒಂದು ಐಡಿ ಅದು ಇತ್ತು. ಸೊ ಆ ಅಕೌಂಟ್ ಇಂದ ಫೇಕ್ ಮೆಸೇಜ್ಗಳು ಬರ್ತಿದ್ವು, ಒಂದು ನೂಡ್ ಮೆಸೇಜಸ್ ಇರ್ಬೋದು, ಫೋಟೋಸ್ ಇರ್ಬೋದು, ಎಲ್ಲ ಕಳಿಸ್ತಿದ್ರು ಅನ್ನೋಂಥದ್ದು ಅವರು ಹೇಳಿರುವಂತದನ್ನ ಈಗ ಒಂದಷ್ಟು ಹೀರೋಯಿನ್ಸ್ ಗಳು ಅದನ್ನೇ ಆರೋಪ ಮಾಡ್ತಿದ್ದಾರೆ. ನಮಗೂ ಸಹ ಇದೇ ಐಡಿಯಿಂದ ನಮಗೂ ಮೆಸೇಜ್ ಬರ್ತಿತ್ತು ಅನ್ನೋಂಥದ್ದು ಒಬ್ಬೊಬ್ಬರಾಗಿ ಈಗ ರಿವೀಲ್ ಮಾಡ್ತಿರೋಂಥದ್ದು. ಅಂದ್ರೆ ಈ ಪ್ರಕರಣ ಆದ್ಮೇಲೆ ಅವರು ಧ್ವನಿ ಎತ್ತುತ್ತಿದ್ದಾರೆ ಹೊರತು ಅದಕ್ಕಿಂತ ಮುಂಚೆ ಯಾರು ಮಾತನಾಡಿಲ್ಲ ಇದ್ರ ಬಗ್ಗೆ. ಈಗ ಆ ಪ್ರೊಫೈಲ್ ಯಾವುದು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಕರೆಕ್ಟಾ? ಗೌತಮ್ ಸಮಥಿಂಗ್ ಆ ಪ್ರೊಫೈಲಿಂದ ನಮಗೂ ಮೆಸೇಜ್ ಬಂದಿದೆಯಾ ಅಂದ್ಬಿಟ್ಟು ಪ್ರತಿಯೊಬ್ಬರು ಚೆಕ್ ಮಾಡ್ತಾ ಇದ್ದಾರೆ. ಆ ಒಂದೇ ಪ್ರೊಫೈಲು ಇಂದ ಸಾಕಷ್ಟು ಜನಕ್ಕೆ ಮೆಸೇಜ್ಗಳು ಹೋಗಿರೋದು ಇವಾಗ ಇಂಟರ್ನೆಟ್ನಲ್ಲಿ, ಸೋಷಿಯಲ್ ಮೀಡಿಯಾನಲ್ಲಿ ಓಡಾಡ್ತಾ ಇದೆ. ಆ ಹೆಸರು ಕೊಟ್ಟಿದ್ದು ಯಾರು ನಮಗೆ? ಮೀಡಿಯಾಯಿಂದನೇ ನಮಗೂ ಗೊತ್ತಾಗಿದ್ದು. ಈ ಒಂದು ಹೆಸರಿಂದ ಕೆಟ್ಟ ಮೆಸೇಜ್ಗಳು ಹೋಗಿತ್ತು ಅಂತ. ನಾನು ಪವಿತ್ರ ಗೌಡ ಅವ್ರ ಬಗ್ಗೆ ಮಾತಾಡ್ತಿಲ್ಲ, ದರ್ಶನ್ ಸರ್ ಬಗ್ಗೆ ಮಾತಾಡ್ತಿಲ್ಲ. ಇದರಿಂದ ಹೋಗಿತ್ತು ಅಂತಂದಾಗ ಪ್ರತಿಯೊಬ್ಬರು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದಾಗ ಮೆಸೇಜ್ಗಳು ಸಿಕ್ಕಿದೆ, ಫೋಟೋಗಳು ಸಿಕ್ಕಿದೆ, ಇನ್ನೊಂದು ಮತ್ತೊಂದು ಸಾಕಷ್ಟು ಆಗಿದೆ. ಇವಾಗೆಲ್ಲ ಹೊರಗೆ ಬರ್ತಾ ಇದೆ. ಆ ಐಡಿ ಬದಲು ಬೇರೆ ಮೇಡಮ್, ಇವಾಗ ನಿಮ್ಮ ಅಕೌಂಟ್ಗೂ ಸಾಕಷ್ಟು ಜನನ ಬ್ಲಾಕ್ ಮಾಡಿರ್ತೀರಾ ನೀವು, ಹೌದಾ ಅಲ್ವಾ? ನೆಗೆಟಿವ್ ಕಾಮೆಂಟಿಂಗ್ ಆಗಲಿ, ಇನ್ನೊಂದಾಗಲಿ, ಕೆಟ್ಟದಾಗ ಮಾತಾಡಿದ್ರೆ ಬ್ಲಾಕ್ ಮಾಡ್ತೀರಾ. ಈ ಥರ ಒಂದು ಇನ್ಸಿಡೆಂಟ್ ಆದಾಗ ನೀವು ಚೆಕ್ ಮಾಡಿದ್ರೆ ನಿಮ್ಮ ಅಕೌಂಟ್ನಲ್ಲಿ ಬ್ಲಾಕ್ ಲಿಸ್ಟ್ನಲ್ಲಿ ಅವರು ಇದ್ರೆ ನೀವು ಮಾತಾಡ್ತೀರಾ ತಾನೆ. ಚಿತ್ರಾಲಿ ಪವರ್ ಗರ್ಲ್ ಅಂದ್ಬಿಟ್ಟು, ಶಿ ಇಸ್ ಅ ಸ್ಟ್ರಾಂಗ್ ವಿಮೆನ್, ಶಿ ಇಸ್ ಗಾಟ್ ಅನ್ ಅಮೇಝಿಂಗ್ ಪರ್ಸನಾಲಿಟಿ. ವೆನ್ ಶಿ ಕಮ್ಸ್ ಔಟ್, ಓಪನ್ ಆಗಿ ಬಂದು ಒಂದು ಹೆಣ್ಮಗಳು ಧೈರ್ಯವಾಗಿ ನನಗೆ ಈ ರೀತಿ ಕೆಟ್ಟದಾಗ ಕಾಮೆಂಟ್ ಮಾಡಿದ್ದ ಈ ಅಕೌಂಟಿಂದ ಅಂತ ಹೇಳಿದಾಗ ಯಾಕೆ ಅಕ್ಸೆಪ್ಟ್ ಆಗ್ತಿಲ್ಲ? ಅದು ಯಾಕೆ ಅವ್ರ ಮೇಲೆ ಬ್ಯಾಕ್ ಸ್ಲ್ಯಾಶ್ಗಳು ಮಾಡ್ತಾ ಇದ್ದಾರೆ? ಯಾಕೆ ಅವರೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ? ಒಂದು ಹೆಣ್ಣು ಮಕ್ಕಳು ಯಾವ ರೀತಿ ಡ್ರೆಸ್ ಹಾಕೊಂಡ್ರು ಕಾಮೆಂಟ್ ಮಾಡ್ತಾರೆ, ಎಷ್ಟೇ ಡೀಸೆಂಟ್ ಆಗಿದ್ರು ಕಾಮೆಂಟ್ ಮಾಡ್ತಾರೆ, ಬಿಕ್ನಿ ಹಾಕೊಂಡ್ರು ಕಾಮೆಂಟ್ ಮಾಡ್ತಾರೆ. ಶಿ ಇಸ್ ಅ ಬಿಕ್ನಿ ಮಾಡೆಲ್, ಅವ್ರ ಪ್ರೊಫೆಷನ್ ಅದು. ಅದ್ರ ಮೇಲೂ ಕಾಮೆಂಟ್ಗಳು ಮಾಡಿದ್ದಾರೆ, ಅದ್ರ ಮೇಲೂ ಕೆಟ್ಟದಾಗ ಏನೋ ಫೋಟೋಗಳು ಕಳಿಸ್ಬಿಟ್ಟು ನನ್ನ ಹತ್ರ ಬಾ, ನಿನ್ನ ಹತ್ರ ಬಾ ಅಂತ. ಇಸ್ ಇಟ್ ರೈಟ್? ನಾನು ಅವರೇ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ, ಯಾರ್ಯಾರು ಮಾಡಿದಾರೋ ಅವ್ರಿಗೆಲ್ಲ ಒಂದು ಕ್ವೆಶ್ಚನ್ ಕೇಳ್ತಾ ಇದ್ದೀನಿ. ಇಸ್ ಇಟ್ ರೈಟ್? ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಯಾರಾದರೂ ಒಬ್ಬ ಆ ಥರ ಫೋಟೋಗಳು ಕಳಿಸಿ ಅಥವಾ ಆ ಥರ ಒಂದು ಮೆಸೇಜ್ ಕಳಿಸಿದ್ರೆ ನೋವಾಗತ್ತಾ? ಆಗೋದಿಲ್ವ? ಹಾಗೆ ಆಗತ್ತೆ ಮೇಡಮ್. ಪ್ರತಿಯೊಬ್ಬರಿಗೂ ಒಂದು ಸ್ವಾಭಿಮಾನ ಅಂತಿದೆ, ಒಂದು ಪ್ರೀತಿ ವಿಶ್ವಾಸ ಅಂತಿರುತ್ತೆ ಅವರ ಸುತ್ತಮುತ್ತ ಇರೋರ ಮೇಲೆ. ಅವ್ರಿಗೆ ತೊಂದರೆ ಆದಾಗ ಎಂಥವ್ರಿಗೆ ಆಗಲಿ ಇಲ್ಲಿ ಸ್ವಲ್ಪ ಶೇಕ್ ಆಗುತ್ತೆ. ನಾನು ದರ್ಶನ್ ಸರ್ ವಿಚಾರವಾಗಿ ಹೇಳ್ತಾ ಇಲ್ಲ, ನೆಗೆಟಿವ್ ಕಾಮೆಂಟ್ಸ್ ವಿಚಾರವಾಗಿ ಹೇಳ್ತಾ ಇರೋದು. ಎಷ್ಟು ಕಮೆಂಟ್ಗಳು ಬೀಳತ್ತೋ ಅಷ್ಟು ನೆಗೆಟಿವಿಟಿ ನಮಗೆ ತುಂಬ್ಕೊಳತ್ತೆ, ನಮ್ಮ ಸುತ್ತಮುತ್ತ ಅವ್ರಿಗೆ ತುಂಬ್ಕೊಳತ್ತೆ. ತುಂಬ ಬೇಜಾರಾಗತ್ತೆ. ಇದೊಂದು ಪ್ರಾಬ್ಲಮ್ ಸಾರ್ಟ್ ಔಟ್ ಆಗೋಯ್ತು ಅಂದರೆ ಇಷ್ಟೆಲ್ಲ ಕ್ರೈಮ್ಗಳೇ ಆಗೋದಿಲ್ಲ. ಸರ್, ನೀವು ಬಿಗ್ ಬಾಸ್ ನಲ್ಲಿ ಈಗ ಪವಿತ್ರ ಗೌಡ ಅವ್ರಿಗೆ ಏನೇನು ಮೆಸೇಜ್ಗಳು ಬರ್ತಿತ್ತು, ಒಂದು ಫೇಕ್ ಅಕೌಂಟ್ ಇಂದ ಗೌತಮ್ ಅನ್ನೋ ಒಂದು ಐಡಿ ಅದು ಇತ್ತು. ಸೊ ಆ ಅಕೌಂಟ್ ಇಂದ ಫೇಕ್ ಮೆಸೇಜ್ಗಳು ಬರ್ತಿದ್ವು, ಒಂದು ನೂಡ್ ಮೆಸೇಜಸ್ ಇರ್ಬೋದು, ಫೋಟೋಸ್ ಇರ್ಬೋದು, ಎಲ್ಲ ಕಳಿಸ್ತಿದ್ರು ಅನ್ನೋಂಥದ್ದು ಅವರು ಹೇಳಿರುವಂತದನ್ನ ಈಗ ಒಂದಷ್ಟು ಹೀರೋಯಿನ್ಸ್ ಗಳು ಅದನ್ನೇ ಆರೋಪ ಮಾಡ್ತಿದ್ದಾರೆ. ನಮಗೂ ಸಹ ಇದೇ ಐಡಿಯಿಂದ ನಮಗೂ ಮೆಸೇಜ್ ಬರ್ತಿತ್ತು ಅನ್ನೋಂಥದ್ದು ಒಬ್ಬೊಬ್ಬರಾಗಿ ಈಗ ರಿವೀಲ್ ಮಾಡ್ತಿರೋಂಥದ್ದು. ಅಂದ್ರೆ ಈ ಪ್ರಕರಣ ಆದ್ಮೇಲೆ ಅವರು ಧ್ವನಿ ಎತ್ತುತ್ತಿದ್ದಾರೆ ಹೊರತು ಅದಕ್ಕಿಂತ ಮುಂಚೆ ಯಾರು ಮಾತನಾಡಿಲ್ಲ ಇದ್ರ ಬಗ್ಗೆ. ಈಗ ಆ ಪ್ರೊಫೈಲ್ ಯಾವುದು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಕರೆಕ್ಟಾ? ಗೌತಮ್ ಸಮಥಿಂಗ್ ಆ ಪ್ರೊಫೈಲಿಂದ ನಮಗೂ ಮೆಸೇಜ್ ಬಂದಿದೆಯಾ ಅಂದ್ಬಿಟ್ಟು ಪ್ರತಿಯೊಬ್ಬರು ಚೆಕ್ ಮಾಡ್ತಾ ಇದ್ದಾರೆ. ಆ ಒಂದೇ ಪ್ರೊಫೈಲು ಇಂದ ಸಾಕಷ್ಟು ಜನಕ್ಕೆ ಮೆಸೇಜ್ಗಳು ಹೋಗಿರೋದು ಇವಾಗ ಇಂಟರ್ನೆಟ್ನಲ್ಲಿ, ಸೋಷಿಯಲ್ ಮೀಡಿಯಾನಲ್ಲಿ ಓಡಾಡ್ತಾ ಇದೆ. ಆ ಹೆಸರು ಕೊಟ್ಟಿದ್ದು ಯಾರು ನಮಗೆ? ಮೀಡಿಯಾಯಿಂದನೇ ನಮಗೂ ಗೊತ್ತಾಗಿದ್ದು. ಈ ಒಂದು ಹೆಸರಿಂದ ಕೆಟ್ಟ ಮೆಸೇಜ್ಗಳು ಹೋಗಿತ್ತು ಅಂತ. ನಾನು ಪವಿತ್ರ ಗೌಡ ಅವ್ರ ಬಗ್ಗೆ ಮಾತಾಡ್ತಿಲ್ಲ, ದರ್ಶನ್ ಸರ್ ಬಗ್ಗೆ ಮಾತಾಡ್ತಿಲ್ಲ. ಇದರಿಂದ ಹೋಗಿತ್ತು ಅಂತಂದಾಗ ಪ್ರತಿಯೊಬ್ಬರು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದಾಗ ಮೆಸೇಜ್ಗಳು ಸಿಕ್ಕಿದೆ, ಫೋಟೋಗಳು ಸಿಕ್ಕಿದೆ, ಇನ್ನೊಂದು ಮತ್ತೊಂದು ಸಾಕಷ್ಟು ಆಗಿದೆ. ಇವಾಗೆಲ್ಲ ಹೊರಗೆ ಬರ್ತಾ ಇದೆ. ಆ ಐಡಿ ಬದಲು ಬೇರೆ ಮೇಡಮ್, ಇವಾಗ ನಿಮ್ಮ ಅಕೌಂಟ್ಗೂ ಸಾಕಷ್ಟು ಜನನ ಬ್ಲಾಕ್ ಮಾಡಿರ್ತೀರಾ ನೀವು, ಹೌದಾ ಅಲ್ವಾ? ನೆಗೆಟಿವ್ ಕಾಮೆಂಟಿಂಗ್ ಆಗಲಿ, ಇನ್ನೊಂದಾಗಲಿ, ಕೆಟ್ಟದಾಗ ಮಾತಾಡಿದ್ರೆ ಬ್ಲಾಕ್ ಮಾಡ್ತೀರಾ. ಈ ಥರ ಒಂದು ಇನ್ಸಿಡೆಂಟ್ ಆದಾಗ ನೀವು ಚೆಕ್ ಮಾಡಿದ್ರೆ ನಿಮ್ಮ ಅಕೌಂಟ್ನಲ್ಲಿ ಬ್ಲಾಕ್ ಲಿಸ್ಟ್ನಲ್ಲಿ ಅವರು ಇದ್ರೆ ನೀವು ಮಾತಾಡ್ತೀರಾ ತಾನೆ. ಚಿತ್ರಾಲಿ ಪವರ್ ಗರ್ಲ್ ಅಂದ್ಬಿಟ್ಟು, ಶಿ ಇಸ್ ಅ ಸ್ಟ್ರಾಂಗ್ ವಿಮೆನ್, ಶಿ ಇಸ್ ಗಾಟ್ ಅನ್ ಅಮೇಝಿಂಗ್ ಪರ್ಸನಾಲಿಟಿ. ವೆನ್ ಶಿ ಕಮ್ಸ್ ಔಟ್, ಓಪನ್ ಆಗಿ ಬಂದು ಒಂದು ಹೆಣ್ಮಗಳು ಧೈರ್ಯವಾಗಿ
ನನಗೆ ಈ ರೀತಿ ಕೆಟ್ಟದಾಗ ಕಾಮೆಂಟ್ ಮಾಡಿದ್ದ ಈ ಅಕೌಂಟಿಂದ ಅಂತ ಹೇಳಿದಾಗ ಯಾಕೆ ಅಕ್ಸೆಪ್ಟ್ ಆಗ್ತಿಲ್ಲ ಅದು? ಯಾಕೆ ಅವ್ರ ಮೇಲೆ ಬ್ಯಾಕ್ ಸ್ಲ್ಯಾಶ್ಗಳು ಮಾಡ್ತಾ ಇದ್ದಾರೆ? ಯಾಕೆ ಅವರೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ? ಒಂದು ಹೆಣ್ಣು ಮಕ್ಕಳು ಯಾವ ರೀತಿ ಡ್ರೆಸ್ ಹಾಕೊಂಡ್ರು ಕಾಮೆಂಟ್ ಮಾಡ್ತಾರೆ, ಎಷ್ಟೇ ಡೀಸೆಂಟ್ ಆಗಿದ್ರು ಕಾಮೆಂಟ್ ಮಾಡ್ತಾರೆ, ಬಿಕ್ನಿ ಹಾಕೊಂಡ್ರು ಕಾಮೆಂಟ್ ಮಾಡ್ತಾರೆ. ಶೀಸ್ ಅ ಬಿಕ್ನಿ ಮಾಡೆಲ್, ಅವ್ರ ಪ್ರೊಫೆಷನ್ ಅದು. ಅದ್ರ ಮೇಲೂ ಕಾಮೆಂಟ್ಗಳು ಮಾಡಿದ್ದಾರೆ, ಅದ್ರ ಮೇಲೂ ಕೆಟ್ಟದಾಗ ಏನೋ ಫೋಟೋಗಳು ಕಳಿಸ್ಬಿಟ್ಟು ನನ್ನ ಹತ್ರ ಬಾ ನಿನ್ನ ಹತ್ರ ಬಾ ಅಂತ. ಇಸ್ ಇಟ್ ರೈಟ್? ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನಾನು ಅವರೇ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ, ಯಾರ್ಯಾರು ಮಾಡಿದಾರೋ ಅವ್ರಿಗೆಲ್ಲ ಒಂದು ಕ್ವೆಶ್ಚನ್ ಕೇಳ್ತಾ ಇದ್ದೀನಿ. ಇಸ್ ಇಟ್ ರೈಟ್? ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಯಾರಾದರೂ ಒಬ್ಬ ಆ ಥರ ಫೋಟೋಗಳು ಕಳಿಸಿ ಅಥವಾ ಆ ಥರ ಒಂದು ಮೆಸೇಜ್ ಕಳಿಸಿದ್ರೆ ನೋವಾಗತ್ತಾ? ಆಗೋದಿಲ್ವ? ಹಾಗೆ ಆಗತ್ತೆ ಮೇಡಮ್. ಪ್ರತಿಯೊಬ್ಬರಿಗೂ ಒಂದು ಸ್ವಾಭಿಮಾನ ಅಂತಿದೆ, ಒಂದು ಪ್ರೀತಿ ವಿಶ್ವಾಸ ಅಂತಿರುತ್ತೆ ಅವರ ಸುತ್ತಮುತ್ತ ಇರೋರ ಮೇಲೆ. ಅವ್ರಿಗೆ ತೊಂದರೆ ಆದಾಗ ಎಂಥವ್ರಿಗೆ ಆಗಲಿ ಇಲ್ಲಿ ಸ್ವಲ್ಪ ಶೇಕ್ ಆಗತ್ತೆ. ನಾನು ದರ್ಶನ್ ಸರ್ ವಿಚಾರವಾಗಿ ಹೇಳ್ತಾ ಇಲ್ಲ, ನೆಗೆಟಿವ್ ಕಾಮೆಂಟ್ಸ್ ವಿಚಾರವಾಗಿ ಹೇಳ್ತಾ ಇರೋದು. ಎಷ್ಟು ಕಮೆಂಟ್ಗಳು ಬೀಳತ್ತೋ ಅಷ್ಟು ನೆಗೆಟಿವಿಟಿ ನಮಗೆ ತುಂಬ್ಕೊಳತ್ತೆ, ನಮ್ಮ ಸುತ್ತಮುತ್ತ ಅವ್ರಿಗೆ ತುಂಬ್ಕೊಳತ್ತೆ. ತುಂಬ ಬೇಜಾರಾಗತ್ತೆ. ಇದೊಂದು ಪ್ರಾಬ್ಲಮ್ ಸಾರ್ಟ್ ಔಟ್ ಆಗೋಯ್ತು ಅಂದರೆ ಇಷ್ಟೆಲ್ಲ ಕ್ರೈಮ್ಗಳೇ ಆಗೋದಿಲ್ಲ. ಸರ್, ನೀವು ಬಿಗ್ ಬಾಸ್ ನಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.